ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಡೈಲಿ ವ್ಲಾಗ್ ತೋರಿಸ್ತಾ ಇದ್ದೀನಿ. ಇದು ಕನ್ನಡ ವ್ಲಾಗ್. ಮನೆ ಕ್ಲೀನಿಂಗ್ ಜೊತೆ ಇವತ್ತು ಆರಿನ್ಗೆ ಒಂದು ಸಿಂಪಲ್ ಆಗಿರೋ ಟೀ ಶರ್ಟ್ನ ಹೊಲ್ದು ತೋರಿಸ್ತಾ ಇದ್ದೀನಿ. ಆ ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಬನ್ನಿ ಈಗ ವಿಡಿಯೋ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಬೆಳಗ್ಗೆ ಕಿಚನು, ಡೈನಿಂಗ್ ಟೇಬಲ್ ಎಲ್ಲ ಎಷ್ಟು ಗಲೀಜಾಗಿದೆ ನೋಡಿ. ಆರ್ಯ ಮನ್ಗಿದ್ನಲ್ಲ, ಅದು ಬೆಡ್ಶೀಟು ಅದೆಲ್ಲ ತೆಗೆದು ಆಚೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಸೋಫಾ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಬಿಸ್ಕೆಟು ಅದೆಲ್ಲ ಅದ್ರ ಮೇಲೆ ತಿಂದು ಹಾಕಿರ್ತಾರೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಆಮೇಲೆ ಡೈನಿಂಗ್ ಟೇಬಲ್ದು ಬಟ್ಟೆ ಚೇಂಜ್ ಮಾಡ್ತಾ ಇದ್ದೀನಿ. ಫುಲ್ಲು ಗಲೀಜಾಗ್ಬಿಟ್ಟಿದೆ ಅದನ್ನು. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಮನೇನ ಒಂದು ಕಡೆಯಿಂದ ಕ್ಲೀನ್ ಮಾಡಿ ಗುಡಿಸ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ದಿನ ಧೂಳು ಕೊಡುತ್ತೆ. ಗಾಡಿಗಳೆಲ್ಲ ಪಾಸ್ ಆಗೋದ್ರಿಂದ ಧೂಳು ಬರುತ್ತೆ. ದಿನ ಒರೆಸ್ತಾ ಇರಬೇಕು. ಇಲ್ಲಾಂದರೆ 2-3 ದಿನ ಬಿಟ್ಟರೆ ಜಾಸ್ತಿ ಆಗುತ್ತೆ. ಅದರಿಂದ ದಿನ ಒರೆಸ್ತಾ ಇರ್ತೀನಿ. ಈಗ ನೋಡಿ, ಡೈನಿಂಗ್ ಟೇಬಲ್ ಕ್ಲೀನ್ ಆಗಿಬಿಟ್ಟಿದೆ. ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಾ ಇದೆ. ಮನೆಯೂ ಕ್ಲೀನ್ ಆಗಿದೆ. ಈಗ ಕಿಚನ್ಗೆ ಬಂದರೆ ಕಿಚನಲ್ಲೆಲ್ಲ ಒಂದೊಂದು ದಿನ ನಮ್ಮ ಯಜಮಾನರು ಸ್ವಲ್ಪ ತೊಳೆದ್ಬಿಟ್ಟು ಹೋಗ್ತಾರೆ ಸಾಮಾನೆಲ್ಲ. ಆಗ ಸ್ವಲ್ಪ ಕಡಿಮೆ ಇರುತ್ತೆ. ಅವರು ಯಾವಾಗ ಬೇಗ ಹೋಗ್ತಾರೋ ಕೆಲಸಕ್ಕೆ, ಆಗ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ತೊಳೆಯೋದು ಪಾತ್ರೆ. ಆರಿಂದು ಹಾಲು ಕಾಯಿಸಿಡ್ತಾ ಇದ್ದೀನಿ. ಫಸ್ಟು ಕೌಂಟರ್ ಟಾಪೆಲ್ಲ ಫಸ್ಟು ಒರೆಸ್ಕೊಂಬಿಟ್ಟು ಆಮೇಲೆ ಟಬ್ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ತೊಳೆಯೋ ಪಾತ್ರೆ ಎಲ್ಲ ಅದಕ್ಕೆ ಹಾಕೋದಕ್ಕೆ. ಅಡುಗೆ ಎಲ್ಲ ಮುಗಿಸ್ಬಿಟ್ಟು 12 ಗಂಟೆ ಒಳಗಡೆ ಸ್ಕೂಲ್ಗೆ ಹೋಗಿ 6ನೇ ಕರ್ಕೊಂಡು ಬಂದಿದ್ದೀನಿ. ಆರ್ಯ ಇವತ್ತು ತಗೊಂಡೋಗಿರೋ ಬಾಕ್ಸು ಅಲ್ಲಿ ಊಟನೇ ಮಾಡಿಲ್ಲ. ಅದರಿಂದ ಮನೆಗೆ ಬಂದು ನಾನೇ ಊಟ ಮಾಡ್ತೀನಿ ಅಂತ ಕೇಸರಿ ಬಾತ್ ಉಪ್ಪಿಟ್ಟು ಮಾಡಿದ್ನಲ್ಲ, ಆ ಕೇಸರಿ ಬಾತ್ ತಿಂತಾ ಇದ್ದಾನೆ.